ಹೆಲೋ ಎವ್ರಿವನ್, ವೆಲ್ಕಮ್ ಟು ಸ್ಮಾರ್ಟ್ ಟೈಲರಿಂಗ್ ಸ್ಟುಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಚೈನ್ ಸ್ಟಿಚ್ ಹೇಗೆ ಹಾಕೋದು ಅಂತ ಹೇಳ್ಕೊಟ್ಟಿದ್ದೆ. ನಮ್ಮ ಚಾನಲಲ್ಲಿ ರನ್ನಿಂಗ್ ಸ್ಟಿಚ್ಚು ಮತ್ತು ಬ್ಯಾಕ್ ಸ್ಟಿಚ್ಚು ಮತ್ತು ಚೈನ್ ಸ್ಟಿಚ್ಚು ಇಷ್ಟು ಸ್ಟಿಚಿಂಗ್ದು ವಿಡಿಯೋ ಹಾಕಿದ್ದೀವಿ ಹೇಗೆ ಮಾಡಬೇಕು ಅಂತ. ಈ ವಿಡಿಯೋ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಒಂದ್ಸರಿ ವಿಸಿಟ್ ಮಾಡಿಕೊಂಡು ನೋಡ್ಕೊಂಡು ಬನ್ನಿರಿ, ಆಯಿತಾ. ಇವಾಗ ನೆಕ್ಸ್ಟು ಡಬಲ್ ಚೈನ್ ಸ್ಟಿಚ್ಚು ಅಂತ, ಡಬಲ್ ಕಲರಲ್ಲಿ ಡಬಲ್ ಚೈನ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಮುಂಚೆ ಅದಕ್ಕೆ ದಾರ ಹೆಂಗೆ ಹಾಕ್ಕೊಳ್ಬೇಕು ಅಂತ ಹೇಳ್ಕೊಡ್ತೀನಿ. ಇವಾಗ ಸ್ಟಿಚ್ ಹಾಕೋದಕ್ಕೆ ಹೇಗೆ ಥ್ರೆಡ್ಡನ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತೀನಿ. 6 ಥ್ರೆಡ್ ಇರುತ್ತೆ ಅಲ್ವಾ ಒಂದು ಎಂಬ್ರಾಯ್ಡ್ರಿ ಇದರಲ್ಲಿ, ಅದರಿಂದ 3 ರಿಮೂವ್ ಮಾಡಿ ಇಟ್ಕೊಳ್ಬೇಕು. ಇಟ್ಕೊಂಡು ಫಸ್ಟು ಒಂದು ಕಲರ್ನ ಇನ್ಸರ್ಟ್ ಮಾಡ್ಕೊಳ್ಬೇಕು ಅದರೊಳಗಡೆ, ಓಕೆನಾ. ಇದು ಇಷ್ಟು ದೂರ ಬರುತ್ತೆ, ಓಕೆ. ಇದ್ರ ಜೊತೆಗೇ ಇನ್ನೊಂದು ಕಲರು ನಾವು ಇಟ್ಟಿರ್ತೀವಲ್ಲ ಕಾಂಬಿನೇಷನ್ಗೆ, ಅದನ್ನು ಇನ್ಸರ್ಟ್ ಮಾಡ್ಕೊಳ್ಬೇಕು ನೀಟಾಗಿ. ಓಕೆ, ಎರಡು ಇದ್ರೊಳಗಡೆನೇ ಇರಬೇಕು. ನಿಮಗಾದರೆ ಎಲ್ಲ ಒಟ್ಟಿಗೆ ಪೋಣಿಸ್ಕೊಳ್ಳಿ. ನಾನು ನಿಮಗೆ ಗೊತ್ತಾಗಬೇಕು ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ನಾನು ಪೋಣಿಸ್ತಾ ಇದ್ದೀನಿ, ಓಕೆನಾ. ನೀಟಾಗಿ ಇದನ್ನು ಸೂಜಿನ ಎಳ್ಕೊಂಡು ಇದು ಲೆವೆಲ್ ಮಾಡ್ಕೊಳ್ಳಿ. ನಾರ್ಮಲ್ ಹೆಮ್ಮಿಂಗ್ಗೆ ಹೇಗೆ ಹಾಕ್ಕೊಳ್ತೀವೋ ಅದೇ ಥರನೇ ಒಂದು ಬಿಟ್ಟು ಒಂದು ನಾಟ್ ಹಾಕ್ಕೊಳ್ಳಿ. ಹೆಮ್ಮಿಂಗ್ ವಿಡಿಯೋನೂ ಇದೆ, ಬೇಕಾದರೆ ಹೋಗಿ ಚಾನಲಲ್ಲಿ ಚೆಕ್ ಮಾಡಿಕೊಂಡು ಬನ್ನಿರಿ. ಇಷ್ಟು ನಾಟ್ ಆಯಿತಾ. ನಾಟ್ ಹಾಕಿದ ತಕ್ಷಣ ರಿಂಗ್ ಎತ್ಕೊಂಡು ನಾವು ಈ ಬೇಬಿಗೆ ಇವಾಗ ಹಾಕ್ತಾಯಿದ್ದೀವಿ. ಕೆಳಗಡೆಯಿಂದ ನಾರ್ಮಲ್ ನಾವು ಹೆಂಗೆ ಸ್ಟಾರ್ಟ್ ಮಾಡ್ತೀವೋ ಹಾಗೆ ಸ್ಟಾರ್ಟ್ ಮಾಡಬೇಕು. ಈಗ ತಗೊಂಡು ಸೇಮ್ ಚೈನ್ ಸ್ಟಿಚ್ಚು, ಇದೂ ಚೈನ್ ಸ್ಟಿಚ್ಚೇನೆ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಇಷ್ಟು ತೊಗೊಂಡು ಫಸ್ಟು ನೀವು ಯಾವ ಕಲರ್ ಹಾಕ್ತೀರೋ ಆ ಕಲರ್ ದಾರನ ಹಿಡ್ಕೊಳ್ಬೇಕು. ಸ್ವಲ್ಪ ಚಿಕ್ಕಾಗತ್ತೆ, ಟೆನ್ಷನ್ ಬೇಡ, ನಿಧಾನಕ್ಕೆ ಹಾಕ್ಕೊಳ್ಳಿ. ಇದು ನೀಟಾಗಿ ಈ ಥರ ತಿರುಗಿಸ್ಕೊಳ್ಬೇಕು. ಈ ಕಡೆ ತಿರುಗಿಸ್ಕೊಂಡು ಇದನ್ನು ಎಳ್ಕೊಳ್ಬೇಕು ಈ ಥರ. ಇಲ್ಲಿ ಸ್ವಲ್ಪ ಹತ್ರ ಬರ್ತಾ ಏನು ಮಾಡಬೇಕು, ನಮ್ಮದು ಯಾವ ಕಲರ್ ಇದೆ ಫಸ್ಟು ಆರೆಂಜ್ ಕಲರು, ಬ್ಲ್ಯಾಕ್ದು ಕಂಪ್ಲೀಟಾಗಿ ಎಳ್ಕೊಂಡು ಬಿಡಬೇಕು, ಬಂದುಬಿಡುತ್ತೆ ಅದು. ಹಿಂಗೆ ಇಟ್ಕೊಂಡು ಇದನ್ನು ನೀಟಾಗಿ ಚೈನ್ ಮಾಡ್ಕೊಳ್ಬೇಕು ಈ ಥರ, ಓಕೆನಾ. ನೆಕ್ಸ್ಟು ಮತ್ತು ಅದರೊಳಗಡೆಯಿಂದನೇ ಹಾಕಬೇಕು. ಮತ್ತು ಆಚೆ ತಗೊಂಡು ಇವಾಗ ಆರೆಂಜ್ ಹಾಕಿದ್ದೀವಲ್ಲ ಸ್ಟಾರ್ಟಿಂಗು, ಇವಾಗ ಬ್ಲ್ಯಾಕ್ ಕಲರ್ ತಿರುಗಿಸ್ಬೇಕು. ಬ್ಲ್ಯಾಕ್ ಕಲರ್ ರೊಟೇಷನ್ ಹಾಕಿ ಮತ್ತೆ ನಿಧಾನಕ್ಕೆ ಹಿಂಗೆ ಎಳ್ಕೊಳ್ಬೇಕು. ಸ್ವಲ್ಪ ಹುಷಾರು, ನಿಧಾನ ಮಾಡಿ, ಸಿಕ್ಕಾಗತ್ತೆ ಸ್ವಲ್ಪ. ನೀವು ಕೈ ಹಿಡಿಯೋವರೆಗೂ, ನಿಮ್ಮ ಕೈಯಲ್ಲಿ ಮಾಡೋ ಬಂದರೆ ನೀವು ನೀಟಾಗಿ ಮಾಡ್ಕೊತೀರಾ. ಇವಾಗ ನಮಗೆ ಎರಡು ಒಂದೇ ಸರಿ ಎಳ್ಕೊಳ್ಬೇಕು ಈ ಥರ ನೋಡಿ. ಇವಾಗ ನೆಕ್ಸ್ಟು ಆರೆಂಜ್. ನೋಡಿ, ಇವಾಗ ನಾವು ಬ್ಲ್ಯಾಕ್ ಕಲರ್ ಟೈಟ್ ಮಾಡಬೇಕು ನೋಡಿ ಈ ಥರ, ಓಕೆನಾ. ಮತ್ತೆ ತಿರ್ಗಾ ಅದರೊಳಗಡೆಯಿಂದನೇ ಹಾಕಿ ಹಿಂಗೆ ಆಚೆ ಬಂದು ಇವಾಗ ಆರೆಂಜ್ ಹಾಕಿದ್ದೀವಿ. ಇವಾಗ ಬ್ಲ್ಯಾಕ್ ಕಲರ್ ರೊಟೇಟ್ ಮಾಡಬೇಕು, ಓಕೆನಾ. ಹಿಂಗೆ ಇವಾಗ ನೆಕ್ಸ್ಟು ಹಾಗೆ ಹಾಕಿ ನೆಕ್ಸ್ಟು ಇವಾಗ ಬ್ಲ್ಯಾಕ್ ಹಾಕ್ಕೊಳ್ಬೇಕು. ನೋಡಿ ನೆಕ್ಸ್ಟು ಬ್ಲ್ಯಾಕ್ದು ರಿಂಗು, ಅದು ಬ್ಲ್ಯಾಕ್ ಥ್ರೆಡ್ಡು, ಇದು ಆರೆಂಜ್ನ ಎಳ್ಕೊಂಡ್ರೆ ಬ್ಲ್ಯಾಕಲ್ಲಿ ಫಿಕ್ಸ್ ಆಗುತ್ತೆ, ಓಕೆನಾ. ಯಾವಾಗಲೂ ಎಳಿಬೇಕಾದ್ರೆ ಅರ್ಜೆಂಟ್ ಮಾಡಬೇಡಿ, ಚಿಕ್ಕಾಗೋಗುತ್ತೆ ನೋಡಿ. ನೀಟಾಗಿ ಹಿಂಗೆ ಇಟ್ಕೊಂಡು ಕರೆಕ್ಟಾಗಿ ಅದನ್ನು ತಿರುಗಿಸ್ಕೊಂಡು ಹಾಕ್ತಾ ಬರಬೇಕು ಈ ಥರ. ಇವಾಗ ನೋಡಿ ಬ್ಲ್ಯಾಕ್ ಕಲರ್, ಈ ಜಾಗದಲ್ಲಿ ಮಾತ್ರ ಅರ್ಜೆಂಟ್ ಮಾಡಬಾರ್ದು, ಎರಡು ಒಂದೇ ಸರಿ ಎಳ್ಕೊಳ್ಬೇಕು, ಆವಾಗ ಕರೆಕ್ಟ್ ಆಗುತ್ತೆ, ಓಕೆನಾ. ಎಲ್ಲನೂ ಅದೇ ಥರ ಕಲರ್ ಕಾಂಬಿನೇಷನಲ್ಲಿ ಮಾಡಿ ಫಿನಿಶ್ ಮಾಡಿದ್ದೀವಿ ನೋಡಿ. ಇದೇ ಥರ ಟ್ರೈ ಮಾಡಿ.